ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ 2025 ನಿನ್ನೆ ಉದ್ಘಾಟನಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಬಹಳ ಅರ್ಥಪೂರ್ಣವಾಗಿ ಸಂಜೆ ನಮ್ಮೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಿ ಮತ್ತು ತಮ್ಮ ಮಾಧ್ಯಮದ ಮೂಲಕ ಇವತ್ತು ಜನತೆಗೆ ಅದನ್ನೆಲ್ಲವನ್ನು ಕೂಡ ತಿಳಿಸುವಂತ ಮಾಡಿದ್ರೆ ನಮಗೆ ಎರಡನೇದಾಗಿ ಇವತ್ತು ಸಾಯಂಕಾಲ 6 ಗಂಟೆಗೆ ನಾವು ಪ್ರಪ್ರಥಮ ಬಾರಿಗೆ ಯಾಕಂದ್ರೆ ಹೇಳಿದೆ ನಿಮಗೆ ಬಹಳ ವಿಭಿನ್ನವಾಗಿ ಸಹ ನಾವು ಗ್ಲೋಬಲ್ ಬಿಸಿನೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಕಂಟ್ರಿ ಪ್ರವಿಲೆನ್ಸ್ ಇರ್ಬೋದು, 60 ಸ್ಪೀಕರ್ಸ್ ಇರ್ಬೋದು, ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಇರ್ಬೋದು, ಮಾಟೆಕ್ಸ್ ಇಂದ ಒಳ್ಳೆಯವರು ಸೆಷನ್ ಅನ್ನು ಮಾಡಿದ್ರು. ಕ್ವಿನ್ ಸಿಟಿನ ಇದು ಈಗ ರೌಂಡ್ ಟೇಬಲ್ ನಡೀತಾ ಇದೆ. ಇವತ್ತು ನಾವು ಸಾಯಂಕಾಲ 6 ಗಂಟೆಗೆ ಇವತ್ತು ಇವರು ಬರ್ತಾ ಇದ್ದಾರೆ, ನಿಖಿಲ್ ಕಾಮತ್ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಒಂದು ಟಾಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 6 ಗಂಟೆಗೆ ನಾವು ನಮ್ಮ ರಾಜ್ಯಕ್ಕೆ ಕೊಡುಗೆ ನೀಡಿದಂಥ, ನಮ್ಮ ರಾಜ್ಯದ ಬೆಳವಣಿಗೆಗೆ ಕೊಡುಗೆ ನೀಡಿದಂಥ 14 ಜನ ಏನು ಉದ್ದಿಮೆ ಸಂಸ್ಥೆಗಳಿದ್ದಾವೆ ಮತ್ತು ವ್ಯಕ್ತಿಗಳಿದ್ದಾವೆ, ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ 6 ಗಂಟೆಗೆ ಆಗ್ತದೆ. ಅದಕ್ಕೆ ಪಿಯೂಷ್ ಗೋಯಲ್ ಅವರು ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಸಚಿವರು ಅವರು ಕೂಡ ಮಾಡಿದ್ದಾರೆ. ಅವರು ಸಾಯಂಕಾಲ ಬರ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಮಂತ್ರಿಗಳು ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ. ಅಲ್ಲಿ 14 ವಿಕ್ರಮ್ ಕಿರ್ಲೋಸ್ಕರ್ ಒಳಗೊಂಡು, ವಿಕ್ರಮ್ ಕಿರ್ಲೋಸ್ಕರ್ ನಮ್ಮ ಮಧ್ಯೆ ಇಲ್ಲ, ವಿಕ್ರಮ್ ಕಿರ್ಲೋಸ್ಕರ್ ಅವರನ್ನು ಒಳಗೊಂಡು ಇವತ್ತು ದಿವಸ 14 ಜನಕ್ಕೆ ನಾವು ಅವಾರ್ಡ್ಸ್ ಅನ್ನ ದಿವಸ ಮಾಡ್ತಾ ಇದ್ದೀವಿ. ಈಗಾಗಲೇ ಇವತ್ತು ರೌಂಡ್ ಟೇಬಲ್ ನಲ್ಲಿ ಆಗ್ತಾ ಇದೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು, ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಬೋಸರಾಜು ಎಲ್ಲರೂ ಕೂಡ ಅದನ್ನ ವಿಸಿಟಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸೆಷನ್ಸ್ ದಿವಸ ನಡೀತಾ ಇರುವಂತಹದ್ದು ಬಿಲ್ಡಿಂಗ್ ಡಿಜಿಟಲ್ ರೆಸಿಲೆನ್ಸ್ ಇನ್ ಅನ್ಸರ್ಟನ್ ವರ್ಲ್ಡ್ ಅಂತೇಳಿ ಇವತ್ತು AI ಸೈಬರ್ ಸೆಕ್ಯೂರಿಟಿ ಗವರ್ಮೆಂಟ್ ಅಂತೇಳಿ ಒಂದು ಸ್ಪೀಕರು ಸೈಮನ್ ಮಾಂಗ್ ಅವರು, ಲಿಟಲ್ ಅಟ್ ಲಾರ್ಜ್ ಎಕನಾಮಿಸ್ಟ್ ಅವರು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಮಾಡರೇಟರ್ ಆಗಿ ನಮ್ಮ ಫಾರ್ಮರ್ CIO ಆಫ್ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಮಾಡ್ತಾ ಇದ್ದಾರೆ. ಆಮೇಲೆ ರೆಸಿಲೆಂಟ್ ಪಾರ್ಟ್ವೇಸ್ ಅಂತ ಹೇಳಿ, ಯಾಕಂದ್ರೆ ರೆಸಿಲೆಂಟ್ ಆಗಿರ್ಬೇಕು, ಯಾಕಂದ್ರೆ ಹೊಸ ಬೆಳವಣಿಗೆ ಆಗ್ತದೆ. ಇಮ್ಯಾಜಿನಿಂಗ್ ಗ್ರೋತ್ ಅಂದ್ರೆ ನಾವು ಪ್ರಗತಿಯ ಮರುಕಲ್ಪನೆ. ಯಾಕಂದ್ರೆ ಈಗ ನಮ್ಮಲ್ಲಿರುವಂತಹ ಸವಾಲುಗಳು ಈಗ ಮುಂದೆ ಬರುವಂತಹ ಬೆಳವಣಿಗೆ ಇವತ್ತು ಸಹ ಬಹಳ ಗಜಾಂತರ ಒಂದು ವ್ಯತ್ಯಾಸವನ್ನು ಬಂದಿದೆ. going to be a new beginning, which has to be tech driven, which has to be green, which has to be inclusive and more importantly resilient. ಎಲ್ಲದಕ್ಕೂ ಕೂಡ ನಾವು ಸದೃಢರಾಗಿರಬೇಕು, ಈ ಸವಾಲುಗಳನ್ನ ಎದುರಿಸಲಿಕ್ಕೆ ಅನ್ನುವಂಥದ್ದು. ಹೀಗಾಗಿ 2-3 ಗಂಟೆಗೆ ಇನೋವೇಷನ್ ಆಫ್ ದ ಫ್ಯೂಚರ್ ಅಂತೇಳಿ ಕೋ ಫೌಂಡರ್ ಆಫ್ ಫ್ಯಾಟನ್ ಮಾರ್ಕೆಟಿಂಗ್ ನೋಟಿಂಗ್ ಅಂತೇಳಿ ಅವರು ಇದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾಡರೇಟರ್ ಶಿವರ್ ಅವರು ಮಾಡರೇಟರ್ ಮಾಡ್ತಾ ಇದ್ದಾರೆ. ಸಾಯಂಕಾಲ ಶೇಪಿಂಗ್ ಇಂಡಿಯಾಸ್ ಫ್ಯೂಚರ್ ಅನ್ನೋದನ್ನ 4:00 ಅಲ್ಲಿ ಸ್ಪೀಕರ್ಸು ನಮ್ಮ ಪಾರ್ಥ ಜಿಂದಲ್, ಸಜ್ಜನ್ ಜಿಂದಲ್ ಅವರು ಪುತ್ರ ಮತ್ತು ಅವರೊಂದು ಡ್ರೋನ್ ಕಂಪನಿಯನ್ನು ಕೂಡ ಇದು ಮಾಡಿದ್ದಾರೆ.